ಸಾಲ್ವ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಅಂದರೆ ಎಲಿಮಿನೇಷನ್ ಮೆಥಡು ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡು ಈ ರೀತಿ ಆ ಮೆಥಡ್ಗಳನ್ನು ಯೂಸ್ ಮಾಡಬಾರ್ದು. ನಮ್ಮ ಮ್ಯಾಟ್ರಿಕ್ಸ್ ಮೆಥಡ್ ಏನಿದೆಯಲ್ಲ ಅದು ಅಂದರೆ ಇನ್ವರ್ಸನ್ನು ಫೈಂಡ್ ಮಾಡಿ ಏನು ಸಾಲ್ವ್ ಮಾಡ್ತೀವಲ್ಲ ಆ ಮೆಥಡ್ ಯೂಸ್ ಮಾಡಬೇಕು. ಫಾರ್ಮುಲಾ ಏನಿದೆ, ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಇದೆ ಫಾರ್ಮುಲಾ. ಮತ್ತು ಎ ಇನ್ವರ್ಸ್ ಅಂತಂದ್ರೆ ಏನು, 1 ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಸೊ ಇಷ್ಟು ಕಾನ್ಸೆಪ್ಟ್ ಯೂಸ್ ಮಾಡಿ ಅಥವಾ ಫಾರ್ಮುಲಾಗಳನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ಮ್ಯಾಟ್ರಿಕ್ಸ್ಗಳನ್ನು ಬರ್ಕೋಬೇಕು. ಎ ಈಕ್ವಲ್ ಟು 5 2 7 3, ಎಕ್ಸ್ ಈಕ್ವಲ್ ಟು ಇದು ಎಕ್ಸ್ ಕಮ ವೈ ಬೇರೆ ದಾರಿ, ಆ್ಯಂಡ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್ ವ್ಯಾಲ್ಯೂಸು 4 5. ಫಸ್ಟ್ ಏನು ಫೈಂಡ್ ಮಾಡೋಣ ಅಂತಂದರೆ ಎ ಇನ್ವರ್ಸ್ ಫೈಂಡ್ ಮಾಡಬೇಕು ಅಂತಂದರೆ ಡಿಟರ್ಮೆಂಟ್ ಫೈಂಡ್ ಮಾಡಬೇಕು, ಅಡ್ಜಾಯಿಂಟ್ ಫೈಂಡ್ ಮಾಡಬೇಕು. ಸೊ ಲೆಟ್ ಮಿ ಫೈಂಡ್ ಡಿಟರ್ಮೆಂಟ್ ಎ. 5 3s are 15 minus 7 2s are 14. ಸೊ ಇಟ್ ಈಸ್ ಈಕ್ವಲ್ ಟು 1. ಡಿಟರ್ಮೆಂಟ್ ವ್ಯಾಲ್ಯೂ 1 ಬಂತು. ಈಗ ಅಡ್ಜಾಯಿಂಟ್ ಫೈಂಡ್ ಮಾಡಿ. ಅಡ್ಜಾಯಿಂಟ್ ಎ ಈಕ್ವಲ್ ಟು, ಸೊ ಅಡ್ಜಾಯಿಂಟ್ ಎ ಅಂತಂದರೆ ಗೊತ್ತಿದೆ ನಿಮಗೆ, ಈ ಎರಡು ಡಯಾಗ್ನಲ್ ಎಲಿಮೆಂಟ್ಗಳನ್ನ ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ 3 ಬಂದರೆ ಇಲ್ಲಿ 5 ಬರುತ್ತೆ. ಇನ್ನು ಈ ಆಂಟಿ ಡಯಾಗ್ನಲ್ ಎಲಿಮೆಂಟ್ಗಳಿಗೆ ಮೈನಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಇದು -2 ಆದರೆ ಇದು -7. ದಿಸ್ ಈಸ್ ಅಡ್ಜಾಯಿಂಟ್. ನೌ ಲೆಟ್ ಅಸ್ ಫೈಂಡ್ ವ್ಯಾಲ್ಯೂ. ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂದರೆ 1 ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಅಲ್ಲ. ಸೊ ಡೈರೆಕ್ಟ್ ಆಗಿ ಬರೀತೀನಿ ನಾನು, 1 ಡಿಟರ್ಮೆಂಟ್ ಎ ಅಂದ್ರೂ ಕೂಡ 1 ಇಂಟು ಅಡ್ಜಾಯಿಂಟ್, ದಟ್ ಈಸ್ 3 -2 -7 5. ದಿಸ್ ಇಸ್ ಅಡ್ಜಾಯಿಂಟ್ ಇಂಟು ಬಿ ಅಂತಂದರೆ 4 5. 1/1 ಅಂತ ಇದ್ರೆ 1, ಸೊ ಅದನ್ನು ಬಿಟ್ಬಿಡಿ, ಇದನ್ನು ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಎರಡು ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿ. ಈಗ ನಾವು 3 4s are 12 -2 5s are -2 into 5 is -10. ಸೆಕೆಂಡ್ ರೋ ಕಾಲಮು ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್, 7 4s are 28 ಪ್ಲಸ್ 5 5s are 25. ಸೊ ಇಟ್ ಈಸ್ ಈಕ್ವಲ್ ಟು 12 minus 10 ಅಂತಂದರೆ 2, -25 ಪ್ಲಸ್ 23 ಅಂದರೆ -3. ಸೊ ಎಕ್ಸ್ ಅಂತಂದರೆ ಎಕ್ಸ್ ಕಮ ವೈ, ಇಟ್ ಈಸ್ ಈಕ್ವಲ್ ಟು 2 -3. ಸರಿ, ಎಕ್ಸ್ ಕಮ ವೈ ಅಲ್ಲ, ಎಕ್ಸ್ ಮತ್ತು ವೈ. ದಿಸ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂಡ್ ವೈ ಈಸ್ ಈಕ್ವಲ್ ಟು -3. ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಕ್ತು. ನಾವು ಲೆಟ್ ಅಸ್ ಸಾಲ್ವ್ ದ ನೆಕ್ಸ್ಟ್ ಕ್ವಶನ್. ಇದು 2x - y ಇದೆಯಲ್ಲ, ಅದನ್ನು ಸಾಲ್ವ್ ಮಾಡೋಣ. ಈಗ ಲೆಟ್ ಅಸ್ ರೈಟ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 2 -1 3 4, x equal to variables x y, and the matrix B equal to -2 3. Let us find determinant A. 2 4s are 8 minus 3 into -1 is -3. So minus into minus plus 3 ಆಗುತ್ತೆ. 8 plus 3 is 11. Determinant A is 11. Let us find adjoint of the matrix A. It is equal to, ಡಯಾಗ್ನಲ್ ಎಲಿಮೆಂಟ್ಸ್ಗಳು ಇಂಟರ್ಚೇಂಜ್ ಆದರೆ 4 2 ಬಂತು. ಆಂಟಿ ಡಯಾಗ್ನಲ್ ಎಲಿಮೆಂಟ್ಗಳಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ -1 +1 ಆಯಿತು, +3 -3 ಆಯಿತು. ನಾವು ಫೈಂಡ್ ಎಕ್ಸ್, ಇಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್. ಎ ಇನ್ವರ್ಸ್ ಅಂದರೆ 1 ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ, ದಟ್ ಈಸ್ 4 1 -3 2 ಇಂಟು ಬಿ ಅಂದರೆ -2 3. ಇಟ್ ಈಸ್ ಈಕ್ವಲ್ ಟು 1/11 ಆಸ್ ಇಟ್ ಈಸ್ ಇರಲಿ ಸದ್ಯಕ್ಕೆ, ಆಮೇಲೆ ಅದನ್ನು ಬೇಕಿದ್ರೆ ಮಲ್ಟಿಪ್ಲೈ ಮಾಡೋದಾ ಬಿಡೋದಾ ಆಮೇಲೆ ಯೋಚನೆ ಮಾಡೋಣ. ಈಗ 4 ಇಂಟು -2 is -8 ಪ್ಲಸ್ 1 ಇಂಟು 3 is 3. ಸೆಕೆಂಡ್ ರೋ ಮೈನಸ್ ಇಂಟು ಮೈನಸ್ ಪ್ಲಸ್ 3 2s are 6 ಪ್ಲಸ್ 2 3s are 6. ಇಟ್ ಈಸ್ ಈಕ್ವಲ್ ಟು 1/11 -8 ಪ್ಲಸ್ 3 ಅಂದರೆ -5, 6 ಪ್ಲಸ್ 6 is 12. 1/11 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ -5/11, ಇದು 12/11. ಎಕ್ಸ್ ಅಂತಂದ್ರೆ ಎಕ್ಸ್ ವೈ, ರೈಟ್ ಸೈಡ್ ಏನು ಬಂದಿದೆ -5/11 ಮತ್ತು 12/11 ಇದೆ. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ -5/11 and the value of y is 12/11.
Second question a solution. Let us solve the third question. 4x minus 3y equal to 3. 3x minus 5y equal to 7. Same process. Let us write A equal to 4 minus 3, 3 minus 5. And the matrix X equal to X, Y. And the matrix B equal to 3, 7. First of all, let us find determinant of the matrix A. 4 into minus 5, that is minus 20. Minus 3 3 is a 9. Minus 9, but idu plus 9 agutte. It is equal to minus 11. Now, adjoint of the matrix A is equal to diagonal element interchange minus 5 plus 4. Anti-diagonal element sign change ಮಾಡಬೇಕು. ಇದು plus 3, ಇದು minus 3. Now, x equal to A inverse into B. A inverse ಅಂದ್ರೆ 1 by determinant A into adjoint A, that is minus 5, 3, minus 3, 4 into matrix B, that is 3, 7. 1 by minus 11 ನ minus 1 by 11 ಅಂತ ಹಂಗೆ ಇಟ್ಕೊಳ್ಳೋಣ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. Minus 5 into 3 is minus 15. 3 7s are 21. Minus 3 into 3 is minus 9. 4 7s are 28. It is equal to minus 1 by 11 minus 15 plus 21. It is 6 plus 6. Minus 9 plus 28 means it is 19. ಈಗ minus 1 by 11 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ we get minus 6 by 11. Here we get minus 19 by 11. LHS ಅಲ್ಲಿ x ಇದೆ. x ಅಂತಂದ್ರೆ x y. ಇಲ್ಲಿ ನಾರ್ಮಲ್ ಬ್ರಾಕೆಟ್ ಹಾಕ್ತಿಲ್ಲ. ಈ ರೀತಿ ಕೂಡ ಮ್ಯಾಟ್ರಿಕ್ಸ್ ನ ಬರೀತೀವಿ. ಹಾಗಾಗಿ ನಾನು ಅದನ್ನು ಬಳಸ್ತಿದ್ದೀನಿ. minus 6 by 11 minus 19 by 11. From this we can say that x is equal to minus 6 by 11 and the y value is minus 19 by 11. Last one. A equal to 5, 2, 3, 2. X equal to X, Y. And the matrix B equal to 3, 5. Let us find determinant A. 5 2s are 10, minus 3 2s are 6. 10 minus 6 is 4. And adjoint of the matrix is 2, 5, minus 2, minus 3. Now let us find x equal to A inverse andre 1 by determinant A into adjoint A, that is 2 minus 2 minus 3 5 into matrix B, that is 3 5. It is equal to 1 by 4 as it is ಇಲ್ಲಿ multiply ಮಾಡಿ. 2 3s are 6 minus 2 5s are 10. Second minus 3 plus 3 andre minus 9 plus 25. It is equal to 1 by 4. 6 minus 4 is nothing but 6 minus 10 is nothing but minus 4. Minus 9 plus 25. It is 16. ಈಗ 1 by 4 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ minus 4 by 4, 16 by 4. We get x, that is nothing but x, y. It is equal to minus 1 ಡಿವೈಡ್ ಮಾಡಿದ್ರೆ ಇಲ್ಲಿ minus 1 ಬರುತ್ತೆ, ಇಲ್ಲಿ 4 ಬರುತ್ತೆ. So minus 1 4. Therefore x is equal to minus 1 and y is equal to 4.